ನಾನು ಅಧ್ಯಯನದಲ್ಲಿ ತಿಳ್ಕೊಂಡ ಪ್ರಕಾರ ಟಿಪ್ಪುವನ್ನ ಬ್ರಿಟಿಷರು ಕೊಲ್ಲಲಿಲ್ಲ ಅಥವಾ ಟಿಪ್ಪು ಬ್ರಿಟಿಷರ ಗುಂಡಿಗೆ ಬಲಿಯಾಗಲಿಲ್ಲ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ವಿಷಯವನ್ನ ಟಿಪ್ಪು ವಿರೋಧಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿದ್ದೀನಿ ಅನ್ನೋದಕ್ಕಿಂತನೂ ಮುಸ್ಲಿಂ ಇತಿಹಾಸಕಾರರಾದ ಮೊಬಿಬುಲ್ ಹಸನ್ ಇರ್ಬೋದು, ಮೊಹಮ್ಮದ್ ಮೊಯಿನುದ್ದೀನ್ ಇರ್ಬೋದು, ಅವ್ರಿಗೂ ಕೂಡ ಈ ಟಿಪ್ಪು ಅಂತ್ಯ ಹೇಗಾಯ್ತು ಅನ್ನೋದ್ರ ಬಗ್ಗೆ ಅವರು ಅವ್ರಿಗೂ ಆ ಡೌಟ್ ಇದೆ. ಹಾಗಾಗಿ ಟಿಪ್ಪುನ ಯಾರು ಕೊಂದವರು ಆ ವ್ಯಕ್ತಿ ಹೆಸರುಗಳು ನಮಗೆ ಸಿಗ್ಲಿಕ್ಕಿಲ್ಲ, ಅದನ್ನು ಸಾಧಿಸ್ಲಿಕ್ಕೆ ಬಹುಶಃ ಆಗ್ಲಿಕ್ಕಿಲ್ಲ. ಆದ್ರೆ ಒಂದಂತೂ ನೇರವಾಗಿ ಹೇಳ್ಬೋದು, ಟಿಪ್ಪು ಬ್ರಿಟಿಷರಿಗೆ ಬಲಿ ಆಗ್ಲಿಲ್ಲ, ಬ್ರಿಟಿಷರು ಟಿಪ್ಪುವನ್ನು ಕೊಲ್ಲಿಲ್ಲ ಅಂತ. ಹಾಗಾಗಿ ಯಾರು ಕೊಂದಿದ್ದು ಅದನ್ನೊಂದು ಓಪನ್ ಲೂಪ್ ಆಗಿ ಬಿಟ್ಟು ನೀವು ಪುಸ್ತಕವನ್ನು ಓದ್ಬೋದು. ಆ ಚರ್ಚೆನ ಹಾಗೆ ಮುಂದುವರಿಸಲಿಕ್ಕೆ ನಾವು ಓಪನ್ ಆಗಿ ಇಡ್ಬೋದು. ಹಾ, ಕರ್ನಾಟಕದವರು ಹೌದು, ಹೆಸರುಗಳಿಲ್ಲ. ಬ್ರಿಟಿಷರಂತೂ ಅಲ್ವೇ ಅಲ್ಲ. ಜಸ್ಟ್ ಫಸ್ಟ್ ಡಿಬಂಕ್ ಮಾಡ್ಬೇಕಾಗಿರೋದು